ಇಂದ ಜನಪರ ಕಾಳಜಿಯಿಂದ ಕೆಲಸ ಮಾಡೋದಿಕ್ಕೆ ಒಳ್ಳೇದಾಗುತ್ತೆ. ನಿಮಗೂ ರೈತರಿಗೂ ಹೋರಾಟ ಇಲ್ಲ, ಹೋರಾಟ ಇರುವಂತದ್ದು ಸರ್ಕಾರಕ್ಕೂ ರೈತರಿಗೂ. ಹಾಗಾಗಿ ನೀವು ಪೊಲೀಸರು ಇವ್ರನ್ನೆಲ್ಲ ಏನ್ರಣ ಹ್ಯಾಂಡಲ್ ಮಾಡುವಾಗ, ರೈತರನ್ನ ಹ್ಯಾಂಡಲ್ ಮಾಡುವಾಗ ಸ್ವಲ್ಪ ನೀವು ರೈತರಲ್ವೇನ್ರಪ್ಪ, ನೀವು ರೈತಾಪಿ ಹಿನ್ನೆಲೆಯಿಂದ, ಬಹುತೇಕ ಪೊಲೀಸರು ರೈತಾಪಿ ಹಿನ್ನೆಲೆಯಿಂದ ಬಂದಿರೋರು. ಅವ್ನ ಯಾವನೋ ತಲೆ ಕೆಟ್ಟವ್ನು ಹೇಳ್ದ ಅಂತೇಳಿ ಅತಿಯಾಗಿ ದೌರ್ಜನ್ಯ ಮಾಡೋದಿಕ್ಕೆ ಹೋಗ್ಬೇಡಿ. ಇವತ್ತು ನಾವು ಪ್ರತಿಯೊಬ್ಬ ಭಾರತದ ಪ್ರಜೆಯು ರೈತನ ಬೆವರಿಗೆ ಬೆಲೆ ಕೊಡದೆ ಅವನ ಬೆವರನ್ನ ತಿಂತಾ ಇದೀವಿ, ಅವನ ಬೆವರನ್ನು ತಿಂತಾ ಇದೀವಿ. ನಮ್ಮ ದೇಶದಲ್ಲಿ ಒಳ್ಳೆ ಸೋನಾ ಮಸೂರಿ ಅಕ್ಕಿ ಎಷ್ಟಪ್ಪ ರೇಟು? 50 ರೂಪಾಯಿ, 60 ರೂಪಾಯ, 70 ರೂಪಾಯಿ. ಅದೇ ಜಪಾನಲ್ಲಿ ಎಷ್ಟು ಗೊತ್ತೇ ನಮ್ಮ ಅಂಜಲಿ? ಜಪಾನಲ್ಲಿ 500 ರಿಂದ 800 ರೂಪಾಯಿ ತನಕ ಇದೆ. ಅಂದ್ರೆ ಇಲ್ಲಿ 50, 60 ರೂಪಾಯಿ, 70 ರೂಪಾಯಿ ಇರೋದಲ್ಲಿ 600, 700, 800 ಇದೆ ಅಂದ್ರೆ ನಮಗೂ ಇಲ್ಲಿ ಅಷ್ಟೇ ನೆಟ್ ಬಿದ್ದಿರುತ್ತೆ ಅಲ್ವಾ? ಅಂದ್ರೆ ರೈತ ಇವತ್ತು ಅವ್ನು ದುಡಿಯೋದಿಕ್ಕೆ ಬೆಲೆ ಕಟ್ತಾ ಇಲ್ಲ, ಅವ್ನ ಜಮೀನಿಗೆ ಬೆಲೆ ಕಟ್ತಾ ಇಲ್ಲ, ಅವ್ನು ಹಾಕೋ ಗೊಬ್ಬರಕ್ಕೆ, ಅವ್ನು ಹಾಕೋ ಬೀಜಕ್ಕೆ, ಅವ್ನು ಬಳಸೋ ಟ್ರಾಕ್ಟರ್ ಮಾತ್ರ ಬೆಲೆ ಕಟ್ತಾ ಇದ್ದಾನೆ. ನಮ್ಮಲ್ಲಿ ಬಹಳ ಫೇಮಸ್, ನಮ್ಮೂರಿನಲ್ಲಿ ಒಂದು ಗಾದೆ, ಅದೇನೋ ಖಂಡಿಗ ಅನ್ನೋದು ಬಹಳ ಜನ ಅರ್ಥ ಆಗಲ್ಲ, ಅದು ಹಿಂಗೆ ಹೇಳ್ತೀನಿ. 10 ಕ್ವಿಂಟಾಲ್ ಬಿತ್ತನೆ ಮಾಡಿ 11 ಕ್ವಿಂಟಾಲ್ ಬಂತು, ಆ 1 ಕ್ವಿಂಟಾಲ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾನಂತ. ಅಂತ ಮೂರ್ಖ ರೈತರು ಬಹಳ ಜನ ನಮ್ಮಲ್ಲಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ 1 ಕ್ವಿಂಟಾಲ್ ಭತ್ತ ಬಿತ್ತಿದ್ರೆ 200-300 ಕ್ವಿಂಟಾಲ್ ಬರಬೇಕು. ಎಷ್ಟು ನಾಗರಾಜ್ ಅಲ್ವಾ? 50 ಕೆಜಿ ಭತ್ತ ಚೆಲ್ಲಿದ್ರೆ 5 ಟನ್ ಆಗಲ್ವಾ ಭತ್ತ? ಆದ್ರೆ ಇವನು 1 ಕ್ವಿಂಟಾಲ್ ಬಿತ್ಬಿಟ್ಟು ಒಂದು 110 ಕೆಜಿ ಬಂದ್ಬಿಟ್ಟಿದೆ. ಈ 10 ಕೆಜಿ ಎಲ್ಲಿಂದ ಬಂತು? ಒಂದು ಬಿತ್ತಿದ್ರೆ ಒಂದೇ ಬರಬೇಕು ಅನ್ನೋ ತರದಲ್ಲಿ ಪಾಪ ಕಷ್ಟಪಟ್ಟು ಆ ತರಕ್ಕೆ ಮೂರ್ಖ ರೈತರು ನಾವೆಲ್ಲ. ಹಾಗಾಗಿ ನಮ್ಮ ಬೆವರಿನ ಬೆಲೆ ಕೊಡ್ತಾ ಇಲ್ಲ ಇವತ್ತು, ನಾನು ಸೇರಿದಂತೆ ನಾವೆಲ್ಲ. ಯಾರು ಅನ್ನ ತಿಂತಿರೋ ಕೈ ಎತ್ತಿ? ಅಲ್ಲಿ ಯಾರೊಬ್ರು ಎತ್ತಾ ಇಲ್ಲ ರೀ, ಬಹುಶಃ ರಾಗಿ ಮಾತ್ರ ತಿಂತಾರೆ ಅನ್ಸುತ್ತೆ. ಅನ್ನ ತಿನ್ನೋರಲ್ವಪ್ಪ ನಾವೆಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಭತ್ತ ಬೆಳೆಯದೇ ಇರೋರು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ರೈತ ಹರಿಸಿರುವಂತ ಬೆವರಿಗೆ ಕೇವಲ ಒಂದು ಯಾವ್ದೋ ಒಂದು ಕೂಲಿ, ಯಾವ್ದೋ ಸ್ವಲ್ಪ ಅವ್ನು ಖರ್ಚು ಮಾಡಿರ್ತಾನಲ್ಲ, ಅದಕ್ಕೆ ಮಾತ್ರ ಬೆಲೆ ಕಟ್ಟಿದೀವಿ. ಅವನ ಬೆವರನ್ನ ಇವತ್ತು ನಾವು ತಿಂತಾ ಇದೀವಿ. ಇಷ್ಟು ನೆನಪು ಪ್ರತಿಯೊಬ್ಬರಿಗೂ ಇರ್ಲಿ ಅಂತ ಹೇಳ್ತಾ, ಸರ್ಕಾರ ಈ ಭೂ ಸ್ವಾಧೀನವನ್ನ ಕೈ ಬಿಡಲೇಬೇಕು. ಬಲಾತ್ಕಾರದ ಭೂ ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸರಿಗೆ ಹೇಳಿದಿಕ್ಕಾರ. ನಮ್ಮ ಭೂಮಿ ಭೂ ಸ್ವಾಧೀನವನ್ನು ಕೈಬಿಡಿ. ಜನ ವಿರೋಧಿ ಸರ್ಕಾರವೇ ಭೂ ಸ್ವಾಧೀನವನ್ನು ಕೈಬಿಡಿ. ರೈತ ವಿರೋಧಿ ಸರ್ಕಾರಕ್ಕೆ